ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಒಂದು ಫಾಯ್ದ್ ಅಂತ ಹೇಳಿ ಸರ್, ಪುತ್ತೂರು. ಪುತ್ತೂರು, ಮಂಗಳೂರು, ಪುತ್ತೂರು. ಓಕೆ ಸರ್, ಈಗ ನಾನು ಈ ಒಂದು ಕೃಷಿ ಮೇಳದಲ್ಲಿ ನೋಡ್ತಾ ಇದ್ದೆ. ಸೊ ನಿಮ್ಮಲ್ಲಿ ಹಲವಾರು ವೆರೈಟೀಸ್ ಆಫ್ ಫ್ರೂಟ್ಸ್, ಎಕ್ಸಾಕ್ಟಿಕ್ ಫ್ರೂಟ್ಸ್ ಗಿಡಗಳನ್ನ ನೀವು ಸೇಲ್ ಮಾಡ್ತಾ ಇದ್ದೀರಾ. ಹೌದು ಸರ್. ಸೊ ನಿಮ್ಮಲ್ಲಿ ಯಾವ್ಯಾವ್ದು ಫ್ರೂಟ್ಸ್ ಗಿಡಗಳು ಸಿಗುತ್ತೆ ಸರ್? ನಮ್ಮಲ್ಲಿ ಜಾಕ್ ಫ್ರೂಟ್ ಇದೆ. ಜಾಕ್ ಫ್ರೂಟ್ ಒಂದು 25 ವೆರೈಟಿ ಮೇಲೆ ಇದೆ ಸರ್. ಓಕೆ, ಜಾಕ್ ಫ್ರೂಟ್ ಅಲ್ಲಿ 25 ವೆರೈಟೀಸ್ ಇದೆಯಾ? ಸೊ ನಿಮ್ಮಲ್ಲಿ ಜಾಕ್ ಫ್ರೂಟ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್, ಇದು 1 year ಗೆ ಬರ್ತದೆ. ಓಕೆ, 1 year ಗೆಲ್ಲ ಬರುತ್ತಾ? ಅದೊಂದು ವೆರೈಟಿ 1 year ಗೆ ಬರ್ತದೆ. ಓಕೆ, ಮತ್ತೆ ಈಗ ಇದು ಸೀಸನ್ ಅಂತ ಹೇಳ್ತಾರೆ, ಅದು ಆಲ್ ಸೀಸನ್ ಸರ್. ಆಲ್ ಸೀಸನ್ ಇದು. ಇದು 2 ಬೇರಿಂಗ್, ವರ್ಷಕ್ಕೆ 2 ಸಲ ಬರ್ತದೆ. ವರ್ಷಕ್ಕೆ 2 ಸಲ ರೆಡ್ ಅಂತ ಇದೆಲ್ಲ ಒಮ್ಮೆ ಬರ್ತದೆ. ಮತ್ತೆ ರೆಡ್ ಕಲರ್ ಇದೆ, ಚಂದ್ರಹಲಸು ಅಂತ ಇದೆ. ಓಕೆ, ಚಂದ್ರಹಲಸು ಅಂತ ಅಂದ್ಬಿಟ್ಟು ರೆಡ್ ಕಲರ್. ರೆಡ್ ಕಲರ್. ಸೊ ಇದು ಏನ್ ಕಾಸ್ಟ್ ಆಗುತ್ತೆ ಸರ್ ಇದು? ಅದು ದೊಡ್ಡ ಗಿಡ ಸರ್ 300 rupees. ಓಕೆ, ಅದಾದ್ರೆ 250 ಸರ್. ಈಚೆ ಇದಾದ್ರೆ 1 year 250. ಸೊ ಇದೆಲ್ಲ ಎಷ್ಟು ಇಯರ್ಗೆ ಈಲ್ಡ್ ಬರುತ್ತೆ? ಅದು 2 ವರ್ಷ, ದೊಡ್ಡ ಗಿಡ ಕಾರಣ 2 ವರ್ಷದಲ್ಲಿ ಬರ್ತದೆ ಸರ್. ಇದೆಲ್ಲ 3 ವರ್ಷ ಬೇಕು. ಅದಾದ್ರೆ 1 ವರ್ಷ. ಆ ವೆರೈಟಿ 1 ವರ್ಷ ಅಂದ್ರೆ ಇದು ಮಾತ್ರ 1 ವರ್ಷದಲ್ಲಿ ಬರ್ತದೆ. ಸೊ ಈಗ ಮ್ಯಾಂಗೋಸ್ ಅಲ್ಲಿ ಯಾವ ವೆರೈಟಿ ಇದೆ? ಮ್ಯಾಂಗೋಸ್, ಮಲ್ಗೋವಾ, ಮಲ್ಲಿಕಾ, ಹಾ, ಮತ್ತು ತುಂಬಾ ವೆರೈಟಿ ಇದೆ ಸರ್. ತುಂಬಾ ವೆರೈಟಿ ಇದೆ. ಎಕ್ಸಾಟಿಕ್ ಮ್ಯಾಂಗೋ, ಮಿಯಾಜಾಕಿ ಇದೆ, ನಾಮ್ಡಾಕ್ಮಾ ಇದೆ. ಆತರ ತುಂಬಾ ವೆರೈಟಿ ಇದೆ ಬೇರೆ ಬೇರೆ. ಸೊ ಅದು ಬಿಟ್ರೆ ಈಗ ನಾನು ಆರೆಂಜ್ ಕೂಡ ನೋಡ್ತಾ ಇದ್ದೆ. ಅದು ಸ್ಮಾಲ್ ಆರೆಂಜ್, ಮೇಂಡ್ರಿನ್ ಆರೆಂಜ್ ದಲ್ಲಿ ಬರ್ತದೆ. ಸ್ಮಾಲ್ ಆರೆಂಜ್, ಮಲ್ಲಿಕಾ. ಇದು ಸ್ಮಾಲ್ ಆರೆಂಜ್ ಆಯ್ತು. ಸ್ಮಾಲ್ ಆರೆಂಜ್, ಮೇಂಡ್ರಿನ್ ಆರೆಂಜ್ ಅಂತ ಹೇಳ್ತೇವೆ. ಆಲ್ರೆಡಿ ಕಾಯಿ ಆದತೆ ಉಂಟು ಸರ್ ಅದರಲ್ಲಿ. ಓಕೆ, ಇದರಲ್ಲಿ ಕಾಯಿ ಕಾಣಿಸ್ತದೆಯಾ ಇಲ್ಲಿ? ಅದರಲ್ಲಿ ನೋಡಿ, ಎಲ್ಲ ಇದೆ ನೋಡಿ, ಇಲ್ಲಿ ಇದೆ. ಸೊ ಇದು ಕಾಯಿ ಎಲ್ಲ ಬಂದಿದೆ. ಇದೆಲ್ಲ ಸ್ಮಾಲ್ ಆರೆಂಜ್, ಸ್ಮಾಲ್ ಆರೆಂಜ್, ಬುಷ್ ಆರೆಂಜ್ ಅಂತ ಹೇಳ್ತೇವೆ. ಓಕೆ ಸರ್, ಇದು ಎಷ್ಟು ಕಾಸ್ಟ್ ಎಷ್ಟಾಗುತ್ತೆ ಆರೆಂಜ್ಗೆ? ಆರೆಂಜ್ಗೆಲ್ಲ ಕಾಸ್ಟ್ ಎಷ್ಟಾಗುತ್ತೆ? ಅದು 350, 450. ಮೇಂಡ್ರಿನ್ ಆದ್ರೆ 450. ಒಂದೊಂದು ಗಿಡಕ್ಕೆ ಒಂದೊಂದು ರೇಟ್ ಇದೆ ಸರ್. ಸೊ ಅದ್ ಬಿಟ್ರೆ ಈಗ ಎಕ್ಸಾಟಿಕ್ ಫ್ರೂಟ್ಸ್ ಅಂದ್ರೆ ಯಾವ್ದು ಇದೆ ಸರ್ ನಿಮ್ಮಲ್ಲಿ? ಎಕ್ಸಾಟಿಕ್ ವೆರೈಟಿ ಪರ್ಸಿಮೋನ್ ಇದೆ, ಅಲ್ಲಿ ಇದೆ ಸರ್. ಪರ್ಸಿಮೋನ್ ಇದೆ, ವಾಲ್ನಟ್ ಇದೆ. ಓಕೆ, ಆತರ ಪಿಯರ್ಸ್. ಓಕೆ, ಇದು ಬಂದ್ಬಿಟ್ಟು ರೆಡ್ ಆಮ್ಲ ಅಲ್ವಾ? ಇದು ಬಂದ್ಬಿಟ್ಟು ರೆಡ್ ಆಮ್ಲ. ರೆಡ್ ಆಮ್ಲ ಸರ್. ಇದು ಗ್ರೀನ್ ಆಮ್ಲ, ಅದು ರೆಡ್ ಆಮ್ಲ. ಓಕೆ, 2 ವರ್ಷ ಬೇಕು. ಸೊ ಇದು ಬಂದ್ಬಿಟ್ಟು 3 ವರ್ಷ. ಮ್ಯಾಂಗೋ ಸ್ಟೈನ್ ಅಂತ ಅಂದ್ಬಿಟ್ಟಲ್ಲ? ಮ್ಯಾಂಗೋ ಅದು ನೆರಳು ಬೇಕು ಸರ್. ಇದಕ್ಕೆ ನೆರಳು ಇರ್ಬೇಕಾ? ಮಿರಾಕಲ್ ಇದೆ. ಓಕೆ, ಮತ್ತೆ ರಂಬೂಟಾನ್ ಇದೆ, ಅದು ನೆರಳು ಬೇಕು. ಓಕೆ, ಸೊ ಈ ತರ ವೆರೈಟೀಸ್ ಆಫ್ ಎಕ್ಸಾಟಿಕ್ ಫ್ರೂಟ್ಸ್ ನಿಮ್ಮಲ್ಲಿ 300-400 ವೆರೈಟಿ ಇದೆ. ಡಿಫರೆಂಟ್ ವೆರೈಟಿ. 300-400 ಕೆಲವು ತಂದಿದೆ ಸರ್ ಗಿಡಕ್ಕೆ. ಓಕೆ, ಅಂದ್ರೆ ಯೂಶುವಲಿ ನಿಮ್ಮ ಪುತ್ತೂರಲ್ಲಿ ಒಂದು ನರ್ಸರಿ ಎಲ್ಲ ಅಲ್ಲೇ ಇದೆ. ಅದು ಅಡ್ರೆಸ್ ನಂಬರ್ ಕೊಡ್ತೇವೆ ಸರ್. ಓಕೆ, ಇದು ಮಾಡಿ. ಸೊ ನಿಮ್ಮ ಒಂದು ಇದು ಏನು ಗಿಡಗಳೆಲ್ಲ ಬಂದ್ಬಿಟ್ಟು ಸರ್, ನಾವು ಮಾಮೂಲಿಯಾಗಿ ಮೈಸೂರಿಗೆ ತಿಂಗಳಿಗೆ ಬರ್ತೇವೆ. ನಂಜರಾಜ ಬಹದ್ದೂರ್ ಚೌಟ್ರಿ ಉಂಟಲ್ಲ, ಅಲ್ಲಿಗೆ ಮೇಲಕ್ಕೆ ಬರ್ತೇವೆ. ಎಲ್ಲ ನಮ್ ಪುತ್ತೂರಿಂದ ಇಲ್ಲಿ ಬರ್ತೇವೆ, ನಂಜರಾಜ ಬಹದ್ದೂರ್ ಚೌಟ್ರಿಗೆ ಬರ್ತೇವೆ ಸರ್. ಓಕೆ, ಯೂಶುವಲಿ ಮಂತ್ಲಿ ಒನ್ಸ್ ಬರ್ತಾ ಇರ್ತೇವೆ. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್? ಎಲ್ಲಿದೆ ಸರ್? ಹೇಳಿ ಕಾಂಟ್ಯಾಕ್ಟ್. 7349145931. ಓಕೆ, ಥ್ಯಾಂಕ್ ಯು. ಆನ್ಲೈನ್ ಎಲ್ಲ ಹೈವೇ ಡೆಲಿವರಿ ಫ್ರೀ ಇರ್ತದೆ ಮೈಸೂರಿಗೆ. ಓಕೆ, ಥ್ಯಾಂಕ್ ಯು. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಹೇಮಂತ್ ಅಂತ. ಹೇಮಂತ್ ಅವರು ಎಲ್ಲಿಂದ ಬರ್ತಾರೆ? ಮೈಸೂರು ಬೇಸ್ ಕಂಪ್ನಿ. ಓಕೆ ಸರ್, ಈಗ ನಿಮ್ಮ ಒಂದು ಕೇಸ್ ನೋಡ್ತಾ ಇದೆ ಈ ಒಂದು ಕೃಷಿ ಮೇಳದಲ್ಲಿ. ಸೊ ಇದು ಬಂದ್ಬಿಟ್ಟು ಸೋಲಾರ್ ಫೆನ್ಸಿಂಗ್ ಇದೆ. ಸೋಲಾರ್ ಫೆನ್ಸ್, ಪ್ಯೂರ್ಲಿ ಸೋಲಾರ್. ಓಕೆ, ಸೊ ಇದ್ರ ಒಂದು ಈಗ ಸೋಲಾರ್ ಫೆನ್ಸಿಂಗ್ ಹಾಕೋದ್ರಿಂದ ಅಂದ್ರೆ ಈಗ ಏನು ಕಾಡು ಪ್ರಾಣಿಗಳಿರುತ್ತೆ, ಸೊ ಅದ್ರ ಒಂದು ಅವಾಯ್ಡ್ ಮಾಡಕ್ಕೆ ನಾವು ಈ ಒಂದು ಸೋಲಾರ್ ಫೆನ್ಸಿಂಗ್ ನ ನಾವು ಹೌದು. ಸೊ ಇದ್ರ ಬಗ್ಗೆ ಸ್ವಲ್ಪ ನನಗೆ ಕ್ಲಿಯರ್ ಆಗಿ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಎಸ್ ಸರ್. ಇದು ನಮ್ಗೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಇರುತ್ತೆ ಸರ್ ಸೋಲಾರ್ ಫೆನ್ಸ್ ಮಾಡ್ಲಿಕ್ಕೆ. ಇದು ಮಾಡಿಸೋದ್ರಿಂದ ಯಾವುದೇ ತರದ ಪ್ರಾಣಿಗಳಿಗೆ ಸಾವು ನೋವು ಆ ತರದ್ ಏನು ಆಗಲ್ಲ ಸರ್. ಓಕೆ, ಪ್ಯೂರ್ಲಿ ಸೋಲಾರ್ ಬೇಸ್ಡ್ ಕಂಪನಿ ಸರ್. ನೋಡಿ ಸರ್, ಅಲ್ಲಿಂದ ಸೋಲಾರ್ ಪ್ಯಾನಲ್. ಓಕೆ, ಸೊ ಈ ತರ ಏನು ಪ್ಯಾನಲ್ ಇಂದ ಇಲ್ಲಿ ಬಂದು ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಓಕೆ, ಈಗ ಇಲ್ಲಿಂದ ಬಂದು ನೋಡ್ಬೋದು ಸರ್. ಬ್ಯಾಟ್ರಿ ಬನ್ನಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಬ್ಯಾಟ್ರಿಯಿಂದ ರನ್ ಆಗುತ್ತೆ. ನೋಡಿ ಸರ್, ಈಗ ಓಕೆ ನೋಡಿ, ಬ್ಯಾಟ್ರಿ ರನ್ ಆಗುತ್ತೆ. ಓಕೆ, ಓಕೆ, ಇಷ್ಟು ಇದಾಗುತ್ತೆ ಅಂದ್ರೆ ಈಗ 10 kW ವೋಲ್ಟೇಜ್ ಇರುತ್ತೆ ಸರ್. ಓಕೆ, ಅಂದ್ರೆ ಏನು ಅಂತ ಈಗ ಮೈಗೆ ಸ್ವಲ್ಪ ಕರೆಂಟ್ ಶಾಕ್ ಜೋರಾಗಿ ಹೊಡಿತೈತೆ ಸರ್. ಕೈಗೆ ಮೆಲ್ಲಕ್ಕೆ ಅಂತಲ್ಲ ಸರ್, ಜೋರಾಗಿ ಹೊಡಿತೈತೆ. ಆದ್ರೆ ನಿಮ್ಗೆ ಯಾವ್ದೇ ತರ ಸಾವು ನೋವಲ್ಲ. ರೆಗ್ಯುಲರ್ ಇರೋದಿಲ್ಲ, ಪವರ್ ಇದರಲ್ಲಿ ಪಲ್ಸ್ ಟೈಪ್ ಇರುತ್ತೆ ಸರ್. ಬಿಟ್ಟಿ ಹೋಗಿ ಮಾಡೋದು ಸರ್. ಓಕೆ, ಅಂದ್ರೆ ಈಗ ಹೋಗೋದು ಬರೋದು ಆತರ ಇರುತ್ತೆ ಸರ್. ಅಂದ್ರೆ ಇದರಿಂದ ಯಾವ್ದೇ ರೀತಿ ಪ್ರಾಣಾಪಾಯ ಇಲ್ಲ ಸರ್. ಅಂದ್ರೆ ಇನ್ ಕೇಸ್ ಅಕಸ್ಮಾತ್ ಏನಾದ್ರು ಇದರಿಂದ ಪ್ರಾಣಾಪಾಯ ಆದ್ರೆ ಏನು ಯಾವ್ದೇ ರೀತಿ ಇಲ್ಲ ಸರ್. ಯಾವ್ದೇ ರೀತಿ ಕೇಸ್ ಇಲ್ಲ ಸರ್. ಪ್ರಾಣಾಪಾಯ ಆಗೋದೇ ಇಲ್ಲ ಸರ್. ಆಗೋದೇ ಇಲ್ಲ ಸರ್. ಅಲ್ಲ, ನಾನು ಕೇಳ್ತಾ ಇರೋದು ಇನ್ ಕೇಸ್ ಏನಾದ್ರು ಆದ್ರೆ ಅಂತ ಕೇಳಿದಷ್ಟೇ. ಆದ್ರೆ ಬಟ್ ಇದೆಲ್ಲ ಬ್ಯಾಟ್ರಿ ಅಂದ್ರೆ ಸೋಲಾರ್ ಬ್ಯಾಟ್ರಿ. ಹೌದು ಸರ್. ಸೊ ಅದರಿಂದ ನಡೆಯುವಂತದ್ದು. ಹೌದು ಸರ್. ಸೊ ಇದಕ್ಕೆ ಬಂದ್ಬಿಟ್ಟು ಯಾವ ತರ ಕಾಸ್ಟ್ ಎಲ್ಲ ಯಾವ ತರ ಆಗುತ್ತೆ ಸರ್? ಸರ್, ಇದು ಡಿಪೆಂಡ್ ಆಫ್ ಏರಿಯಾ ಮೇಲೆ, ಡಿಸೈನ್, ಏರಿಯಾ, ಕಸ್ಟಮರ್ ಸ್ಕೋಪ್. ಈಗ ಕಸ್ಟಮರ್ ಕೆಲವರು 8 ಅಡಿ ಹೈಟ್ ಬೇಕು ಅಂತಾರೆ. ಇದು ನೋಡಿ ಸರ್, ಇದು ಅಲ್ಲು ಅರ್ಜುನ್ ಫಿಲಂ ಆಕ್ಟರ್ ಅಲ್ಲು ಅರ್ಜುನ್ ಇದಾರಲ್ಲ, ಅವ್ರ ತೋಟದ್ದು ಸರ್ ಪಿಕ್.
ಅವರು ಇಲ್ಲೊಂದು ಅವ್ರದ್ದು ಮಾಡಿದೀನಿ. ಓಕೆ ಇದು ಮೇಲ್ಕೋಟೆ ವೈಲ್ಡ್ ಲೈಫ್ ರೇಂಜ್, ಓಕೆ ಮೇಲ್ಕೋಟೆ ಇದು ಗೌರ್ಮೆಂಟ್ ಪ್ರಾಜೆಕ್ಟ್ ಓಕೆ ಮೇಲ್ಕೋಟೆ ಕಾಂಪೌಂಡ್ ಮೇಲೆ ಮಾಡಿದೀನಿ. ಓಕೆ ಈ ಕಡೆ ಬಂದು ನೋಡ್ಬೋದು, ಇದು ಬಂಡೀಪುರ ಟೈಗರ್ ರಿಸರ್ವ್. ಓಕೆ ಬಂಡೀಪುರ ಟೈಗರ್ ರಿಸರ್ವ್ ಮಾಡಿದೀನಿ. ಓಕೆ ಈ ಕಾಫಿ ಎಸ್ಟೇಟ್ಸ್, ಇದು ಟಾಟಾ ಕಾಫಿ. ಓಕೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಇದು ನೋಡ್ತಾ ಇದ್ದೆ, ಹಾ, ಸೊ ಈ ಒಂದು ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್? ಇದು ಒಂದು ಪರ್ ಕಿಲೋಮೀಟರ್ ಲೆಕ್ಕ, ಎಕರೆ ಲೆಕ್ಕ ಹೇಳಲಿಕ್ಕೆ ಬರೋದಿಲ್ಲ ಸರ್. ಪರ್ ಕಿಲೋಮೀಟರ್ ಆದ್ರೆ ಒಂದ್ 3.5 ಇಂದ 4 ಲಕ್ಷ ಆಗುತ್ತೆ ಸರ್. ಓಕೆ ಈಗ 3.5 ಇಂದ 4 ಲಕ್ಷ ಹಾ, ಆಗುತ್ತೆ ಹಾ, ಹಾ. ಈಗ ಸೋಲಾರ್ ಫೆನ್ಸಿಂಗ್. ಹಾ. ಸರ್ ಇದಕ್ಕೆ ಗೌರ್ಮೆಂಟ್ ಕಡೆಯಿಂದ ಏನಾದ್ರೂ ಸಬ್ಸಿಡಿ ಇದೆಯಾ? ಸಬ್ಸಿಡಿ ಸರ್, ಕಾಡಂಚಿನ ಎಲಿಫೆಂಟ್ ಕಾರಿಡಾರ್ ಅಲ್ಲಿ ಸಬ್ಸಿಡಿ ಕೊಡ್ತಾರೆ ಸರ್. ಓಕೆ ಒಂದು ಎಲಿಫೆಂಟ್ ಕಾರಿಡಾರ್ ಕಾರಿಡಾರ್ ಅಲ್ಲಿ 1 ಕಿಲೋಮೀಟರ್ಗೆ 2,70,000 ರೂಪಾಯಿ ಅಂತ ಗೌರ್ಮೆಂಟ್ ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಫಿಕ್ಸ್ ಮಾಡಿದೆ ಸರ್. ಓಕೆ 50-50 ಅದ್ರಲ್ಲಿ ನೀವು ಅವರೊಂದು 5 ಲೈನ್ ಹಾಕೊಂಡ್ ಮಾಡ್ಕೋಬೇಕು ಅಂತ ಹೇಳಿರ್ತಾರೆ ಸರ್. ಓಕೆ ಆದ್ರೆ ಬಟ್ ರೈತರುಗಳು ಏನ್ ಮಾಡ್ತಾರೆ, 8 ಲೈನ್ ಬೇಕು, 10 ಲೈನ್ ಬೇಕು, ಗೇಟ್ ಬೇಕು ಅಂತೆಲ್ಲ ಪ್ರಯೋಜನ ಆಗುತ್ತೆ ಸರ್. ಓಕೆ ಜಾಸ್ತಿ ಆಗ್ಬಿಡುತ್ತೆ. ಹಾಗಾದ್ರೆ 1 ಕಿಲೋಮೀಟರ್ಗೆ ಗೌರ್ಮೆಂಟ್ ಇಂದ 1,35,000 ರೂಪಾಯಿ ನಿಮ್ಗೆ ಸಹಾಯಧನ ಸಿಗುತ್ತೆ ಸರ್. ಓಕೆ ಇನ್ ಮಿಕ್ಕಿದ್ದು ಏನು ಇನ್ ಮಿಕ್ಕಿದ್ದು ರೈತರು ಹಾಕೊಂಡ್ ಮಾಡ್ಕೋಬೇಕಾಗುತ್ತೆ Okay. ಸರ್. ಡೈರೆಕ್ಟ್ ರೈತರ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸರ್ ಅದು. ಓಕೆ ಅಂದ್ರೆ ಎಲಿಫೆಂಟ್ ಕಾರಿಡಾರ್ ಬಿಟ್ರೆ ಇನ್ ಯಾವ್ದಕ್ಕೂ ಸಬ್ಸಿಡಿ ಏನಿಲ್ಲ? ಇಲ್ಲ ಸರ್, ಇನ್ಯಾವ್ದು ಈಗ ಫಾರ್ ಎಕ್ಸಾಂಪಲ್ ಈಗ ಚಿರತೆಗಳು ಆ ತರದೆಲ್ಲ ಇಲ್ಲ ಸರ್, ಅದಕ್ಕಿಲ್ಲ. ಓನ್ಲಿ ಎಲಿಫೆಂಟ್ ಕಾರಿಡಾರ್ ಮಾತ್ರ ಎಲಿಫೆಂಟ್ ಎಲಿಫೆಂಟ್. ಬಂಡೀಪುರ, ನಾಗರೊಳೆ, ಕಾಡಂಚಿನ ಫಾರೆಸ್ಟ್ ಡೀಲ್ 2 ಕಿಲೋಮೀಟರ್ ಡಿಸ್ಟೆನ್ಸ್. ಈಗ ಟೈಗರ್ ರಿಸರ್ವಾಯರ್ ಅಲ್ಲಿ ಆ? ಟೈಗರ್ ರಿಸರ್ವಾಯರ್ ಟೈಗರ್ ರಿಸರ್ವ್ ಇದ್ರೆ ಎಲಿಫೆಂಟ್ ಇರುತ್ತೆ ಸರ್, ಆಟೋಮೆಟಿಕ್ ಆಗಿ ಅದು ಸಬ್ಸಿಡಿ ಕೊಡ್ತಾರೆ ಸರ್ ಅಲ್ಲಿ. ಸೊ ಇದು ನೀವು ಬಂದ್ಬಿಟ್ಟು ಮೈಸೂರಿಂದ ಮೈಸೂರು ಬೇಸ್ ಓಕೆ ತಮ್ಮ ಕಂಪನಿ ನೇಮ್ ಸರ್? ಪವರ್ ಫೆನ್ಸ್ ಅಂತ ಸರ್. ಪವರ್ ಫೆನ್ಸ್ ಅಂತ ಪವರ್ ಫೆನ್ಸ್ ಅಂತ ಸರ್. ಓಕೆ ಫೈನ್ ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್ ನನ್ನ 9886239371 ಮತ್ತೆ ಇನ್ನೊಂದು ನಂಬರ್ ಇದೆ ಸರ್, ಓಕೆ 9945622723. ಓಕೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಹೋಗಿ ಜಮೀನ ನಾನೇ ಸರ್ವೆ ಮಾಡಿ ಈ ಕಸ್ಟಮರ್ ಹತ್ರ ಮಾತಾಡಿ ಇಷ್ಟ ಆಗುತ್ತೆ ಅಂತ ನಾನು Quotation ಕೊಟೇಶನ್ ಕೊಡ್ತೀನಿ. ಕಸ್ಟಮರ್ ಯಾವ ತರ ಮಾಡಿಸ್ಕೋಬೇಕು ಅಂತವ್ರೆ ಆ ಸ್ಕೋಪ್ ಕೇಳ್ಕೊಂಡು ನಾನು ಕೊಟೇಶನ್ ಮಾಡ್ಕೊಡ್ತೀನಿ. ಓಕೆ ಯೂಶಲಿ ನೀವು ಸೈಟ್ ವಿಸಿಟ್ ಗೆಲ್ಲ ಚಾರ್ಜ್ ಮಾಡ್ತೀರಾ? ಇಲ್ಲ ಸರ್, ನೋ, ಏನಿಲ್ಲ. ಚಾರ್ಜ್ ಇಲ್ಲ ಸರ್. Charges ನಾನು ಏನಿಲ್ಲ. ಹೋಗಿ ಸೈಟ್ ವಿಸಿಟ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸೊ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ಸ್ ಅವ್ರಿಗೆ further ಗೇಟ್ ಎಲ್ಲಿ ಬೇಕು, ಗೇಟ್ ಬರುತ್ತಾ ಇಲ್ವಾ ಅದೆಲ್ಲ ಮ್ಯಾಟರ್ ಆಗುತ್ತೆ ಸರ್. ಓಕೆ ನೀವೀಗ ಇವನ್ ಔಟ್ ಆಫ್ ಸ್ಟೇಟ್ ಕೂಡ ಮಾಡಿ? ಔಟ್ ಆಫ್ ಸ್ಟೇಟ್ ಎಲ್ಲ ಮಾಡ್ತೀವಿ. ಆಂಧ್ರದಲ್ಲಿ ಮಾಡಿದೀನಿ, ತಮಿಳ್ನಾಡು ಮಾಡಿದೀನಿ, ಓಕೆ ಕೇರಳ ಮಾಡಿದೀನಿ, ಓಕೆ ಎಲ್ಲ ಟಾಟಾ ಕಾಫಿ ಅದೆಲ್ಲ. ಓಕೆ ಇದನ್ನೆಲ್ಲ ಮಾಡಿದ್ರೆ ಹೌದು. ಓಕೆ ಸರ್ ಫೈನ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಗೆ ವೀಕ್ಷಕರೇ, ಈ ಒಂದು ಕೃಷಿ ಮೇಳದಲ್ಲಿ ನಾನು ಮತ್ತೊಂದು ವಿಶೇಷತೆ ಇರ್ತಕ್ಕಂಥ ಒಂದು ಮಳಿಗೆ ನಾನು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ರೈತರು ನಶಿಸಿ ಹೋಗ್ತಾ ಇರುವಂಥ ಏನೋ ಒಂದು ಭತ್ತದ ತಳಿಗಳನ್ನು ಇಲ್ಲಿ ಸಂರಕ್ಷಣೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಪ್ರದೀಪ್ ಅಂತ ಹೇಳಿ. ಪ್ರದೀಪ್ ಅವ್ರು ಎಲ್ಲಿಂದ ಬರ್ತಾ ಇದ್ದಾರೆ? ನಾವು ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ದೀವಿ. ದಾವಣಗೆರೆ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಸರ್ ಈ ಒಂದು ಮೇಳದಲ್ಲಿ ಈ ಒಂದು ಕಿಯೋಸ್ಕ್ ಅಲ್ಲಿ ಏನೆಲ್ಲ ನೀವು ಡಿಸ್ಪ್ಲೇ ಮಾಡ್ತಾ ಇದ್ದೀರಾ? ನಾವು ಹಳೆ ಕಾಲದಲ್ಲಿ ಏನು ಭತ್ತ ಬೆಳಿತಾ ಇದ್ರಲ್ಲ ರೈತರು, ಅವನ್ನ ನಶಿಸಿ ಹೋಗಿರ್ತಕ್ಕಂಥ ಭತ್ತ ತಳಿಗಳನ್ನ ಹಾ. ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕೃಷಿ ಇಲಾಖೆದು ಉದ್ದೇಶ ಆಗಿದೆ. ಓಕೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹಾ. ಮಲೆಬೆನ್ನೂರು ಅಂತ ಊರಿದೆ ಅಲ್ಲಿ. ಓಕೆ ಅಲ್ಲಿ ಕುಂಬ್ಳೂರು ಅಂತ ಗ್ರಾಮ. ಓಕೆ ಅಲ್ಲಿ ಆಂಜನೇಯ ಅಂತ ಒಬ್ರು ರೈತರು ಇದ್ದಾರೆ. ಅವ್ರನ್ನು ಸೇರ್ಬಿಟ್ಟು ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಒಟ್ಟು 7 ಜನ ರೈತರು ದೇಶಿ ತಳಿಗಳನ್ನ ಸಂರಕ್ಷಣೆ ಮಾಡಿದ್ದಾರೆ. ಒಟ್ಟು 206 ದೇಶಿ ತಳಿಗಳನ್ನ ನಾವು ರಕ್ಷಣೆ ಓಕೆ ಅಂದ್ರೆ ಈಗ ಭತ್ತ ಅಲ್ದೇನೆ ಬೇರೆ ಬೇರೆ ರಾಗಿ ಇರ್ಬೋದು, ಸಿರಿಧಾನ್ಯ ಇರ್ಬೋದು, ಸೊ ಇದೆಲ್ಲ ಉತ್ತೇಜನ ಮಾಡ್ತಾ ಇದೀವಿ ಕೃಷಿ ಅಂದ್ರೆ ಈಗ ನಿಮ್ಮ ಒಂದು ದಾವಣಗೆರೆ ಜಿಲ್ಲೆಯಿಂದ ನೀವು ಹಾ. ಮಾಡ್ತಾ ಇದ್ರ. ಹಾ. ಅದ್ರ ಜೊತೆಗೆ ಏನು ಜೀವಾಮೃತ ಇರ್ಬೋದು, ಘನ ಜೀವಾಮೃತ ಇರ್ಬೋದು, ಸೊ ಅದರಲ್ಲಿ ಇವಾಗ ಕೃಷಿ ಇಲಾಖೆಯಲ್ಲಿ ಒಂದು NMNF ಅಂತಂದೇಳಿ ಹಾ. ಒಂದು ಯೋಜನೆ ಬಂದಿದೆ. ಓಕೆ ಆ ಯೋಜನೆ ಅಡಿಯಲ್ಲಿ ನಾವು ರೈತರಿಗೆ ಹಾ. ಟ್ರೈನಿಂಗ್ ಕೊಡಿಸ್ತೀವಿ. ಓಕೆ ಅಂದ್ರೆ ಏನು ಏನಂತಂದ್ರೆ ಕೆಮಿಕಲ್ ಫ್ರೀ ಕೆಮಿಕಲ್ ಅಂದ್ರೆ ರಾಸಾಯನಿಕ ಮುಕ್ತ ವ್ಯವಸಾಯ ಮಾಡ್ಲಿಕ್ಕೆ ಗೋ ಕೃಪಾಮೃತ, ಜೀವಾಮೃತ, ಹಾ. ಆಮೇಲೆ ಎರೆಹುಳು ಜಲ, ಹಾ. ಹುಳಿ ಮಜ್ಜಿಗೆ ಇದೆಲ್ಲ ಅದನ್ನು ಮಾಡ್ಬಿಟ್ಟು ಈಗ ಏನ್ ಪೆಸ್ಟಿಸೈಡ್ಸ್ ಅವೆಲ್ಲ ಯೂಸ್ ಮಾಡ್ತಾರಲ್ಲ ಹಾ. ಆಲ್ಮೋಸ್ಟ್ ಆಲ್ ಕಡಿಮೆ ಆಗ್ಲಿ. ಈಗ ರೈತರಿಗೆ ವಿಷಮುಕ್ತ ಆಹಾರ ಅಟ್ಲೀಸ್ಟ್ ಏನೇನ್ ರೈತರು ಇದಾರಲ್ಲ ಅಟ್ಲೀಸ್ಟ್ ಒಂದ್ ಅರ್ಧ ಎಕರೆನಾರು ತಮ್ಮ ಇದಕ್ಕೆ ಆರೋಗ್ಯಕರವಾದ ಬೆಳೆ ಬೆಳಕಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಹಾ. ಇದನ್ನ ಉತ್ತೇಜನ ಮಾಡ್ತಾ ಇದೀವಿ. ಹಾ. ಮುಂದಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ಲಿ ಅಂತ ಒಂದು ಉದ್ದೇಶ ಇದೆ. ಅದರಲ್ಲೂ ಈಗ ವೇಸ್ಟ್ ಆಗ್ತಕ್ಕಂತ ಎರೆಹುಳು ಗೊಬ್ಬರ, ಅಡಿಕೆ ಸಿಪ್ಪನ್ನ ಅಡಿಕೆ ಈಗ ನಮ್ ಕಡೆ ಅಡಿಕೆ ಜಾಸ್ತಿ ಆಗಿರೋದ್ರಿಂದ ಅಡಿಕೆ ಸಿಪ್ಪೆ ಎಲ್ಲ ವೇಸ್ಟ್ ಮಾಡ್ತಾ ಇದಾರೆ. ಹಾ. ಸೊ ಅದರಿಂದನೂ ಒಂದು ಕಾಂಪೋಸ್ಟ್ ಕಲ್ಚರ್ ಅಂತಂದೇಳಿ ಮಾಡ್ಬಿಟ್ಟು ಅದನ್ನು ಕೊಳೆಯೋ ಹಾಗೆ ಮಾಡ್ಬಿಟ್ಟು ಹಾ. ಅಡಿಕೆ ಸಿಪ್ಪೆ ಗೊಬ್ಬರನು ಮಾಡ್ತಾರೆ.
ಎರೆಹುಳು ಗೊಬ್ಬರನು ಮಾಡ್ಕೋಬಹುದು. ಓಕೆ, ಅಂದ್ರೆ ಈಗ ನಿಮ್ಮ ಇಲಾಖೆ ವತಿಯಿಂದ ಇದನ್ನ ಮಾಡಿ. ಇಲಾಖೆ ವತಿಯಿಂದ ನಾವು ಉತ್ತೇಜನ ಮಾಡ್ತೀವಿ. ಓಕೆ, ಫೈನ್ ಸರ್. ಈ ಒಂದು ಮಾಹಿತಿ ಬೇಕು ಅಂತಂದ್ರೆ ನಾವು ಕೃಷಿ ಇಲಾಖೆ ಕೃಷಿ ಇಲಾಖೆ ದಾವಣಗೆರೆ, ಕೃಷಿ ಇಲಾಖೆ ಮೈಸೂರು, ಅಲ್ಲಿ ಬೇಕಾದ್ರೆ ಎಲ್ಲ ಕೃಷಿ ಇಲಾಖೆಗಳನ್ನ ಕೃಷಿ ಇಲಾಖೆ ದಾವಣಗೆರೆಯಿಂದ ಬಂದಿದ್ದೀವಿ. ಇಲ್ಲಿ ಮೈಸೂರಲ್ಲಿ ಇರೋದ್ರಿಂದ ನಾವು ಸ್ಟಾಲ್ ಹಾಕಿದ್ವಿ. ಫೈನ್ ಸರ್, ಥ್ಯಾಂಕ್ ಯು. ಹಾಯ್ ಸರ್, ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ನಾಗರಾಜ್ ಸರ್, ನಾಗರಾಜ್ ಎಸ್ ಲಮಾಣಿ ಅಂತ. ಸರ್, ಎಲ್ಲಿಂದ ಬರ್ತಾ ಇದ್ದಾರೆ? ಸರ್ ನಾನು ಗಸ್ತು ಅರಣ್ಯ ಪಾಲಕ, ಮೈಸೂರು ರೇಂಜ್ ಆಫೀಸು, ಓಕೆ, ಮೈಸೂರು ವಲಯದಿಂದ ಕೆಲಸ ಮಾಡ್ತೀನಿ. ಮೈಸೂರು ವಲಯದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕೃಷಿ ಮೇಳದಲ್ಲಿ ನಿಮ್ಮ ಒಂದು ಕಿಯೋಸ್ಕ್ ನೋಡಿದೆ. ಹಾ. ಸೊ ಇಲ್ಲಿ ಅರಣ್ಯ ಇಲಾಖೆ ಏನು ಒಂದು ಸ್ಕೀಮ್ಸ್ ಇದೆ, ಹಾ. ಅಂದ್ರೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಇರ್ಬೋದು, ಹಾ. ಮತ್ತೆ ಇನ್ನೊಂದು RSPD ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ನೀವು ಇದನ್ನ ಹಾಕಿದ್ರ, ಬೋರ್ಡ್ ಎಲ್ಲ ಹಾಕಿದ್ರ. ಎಸ್ ಸರ್. ಸೊ ಇದ್ರ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಕೊಡ್ತೀರಾ? ಈಗ ಏನದು ಕರ್ನಾಟಕ KAPY ಅಂತಂದ್ರೆ ಏನು? ಸರ್ ಇದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಓಕೆ, ಇದೇನಂತಂದ್ರೆ ನಾವು ರೈತರ ಒಂದು ತೋಪು. ಸಹಭಾಗಿತ್ವದಲ್ಲಿ ಓಕೆ, ನಾವು ಅರಣ್ಯವನ್ನು ಬೆಳೆಸೋದಕ್ಕೆ ನಾವು ನಮ್ಮಲ್ಲಿ ಒಂದು ಸ್ಕೀಮು ಓಕೆ, ಅರಣ್ಯ ಕೃಷಿ, ಅರಣ್ಯ ಕೃಷಿ ಅಂತ. ಹಾ, ಸೊ ನಮ್ಮಲ್ಲಿ ನಮ್ಮ ಅರಣ್ಯ ಇಲಾಖೆಯಿಂದ ಅವರಿಗೆ ಒಂದು ಕಮ್ಮಿ ರೇಟ್ ಅಲ್ಲಿ ಕೆಲವೊಂದು ಗಿಡಗಳನ್ನ ಸಿಗ್ತವೆ. ಓಕೆ, ಅವ್ರು ಯಾವ ಗಿಡನ ಅಕ್ಸೆಪ್ಟ್ ಮಾಡ್ತಾರೆ ಆ ಗಿಡಗಳು ನಮ್ಮಲ್ಲಿ ಸಿಗ್ತವೆ. ಓಕೆ, ಶ್ರೀಗಂಧ, ಸಾಗವಾನಿ, ಓಕೆ, ಮಹಾಗನಿ, ಓಕೆ, ಕಾಡು ಬಾದಾಮಿ, ಸುಮಾರು ಇಂತ ಹಲವು ಮರಗಳೆಲ್ಲ ಸಿಗ್ತವೆ. ಓಕೆ, ಸೊ ಅವರಿಗೆ ಒಂದು ಸಣ್ಣ ಸಸಿಯಿಂದ ಒಂದು 3 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, 3, 5, 10, Okay. 15 ರೂಪಾಯಿ ಎಲ್ಲ ಸಿಗ್ತದೆ. ಓಕೆ. ಸೊ ಅವರು ಅವರ ಒಂದು ಇಂಟ್ರೆಸ್ಟ್ ತಕ್ಕಂತೆ ಇಂಟ್ರೆಸ್ಟ್ ತಕ್ಕಂತೆ ಅವ್ರಿಗೆ ಯಾವ ಮರ ಬೇಕೋ ನಾವು ಅವ್ರಿಗೆ ಸಪ್ಲೈ ಮಾಡ್ತೀವಿ. ಓಕೆ, ಅವ್ರು ನಮ್ಗೆ RTC ಜಮೀನು ಒಂದು RTC, ಓಕೆ, ಪಾಸ್ಬುಕ್ ಮತ್ತೆ ಆಧಾರ್ ಕಾರ್ಡ್ ತಂದು ಕೊಟ್ಬಿಟ್ರೆ, ನಿಯರೆಸ್ಟ್ ಅವ್ರ ರೇಂಜ್ ಆಫೀಸ್ ಅಲ್ಲಿ ತಂದು ಕೊಟ್ರೆ, ಓಕೆ, ಸೊ ಜೂನ್ ಫಸ್ಟ್ ವೀಕ್ ಅಲ್ಲಿ ಅವ್ರಿಗೆ ನಾವು ಯಾವ ಸಸಿಗಳು ಕೇಳ್ತಾರೆ ನಾವು ಸಸಿಗಳು ನಾವು ಕೊಡ್ತೀವಿ. ಹಾ. ಸೊ ಅದ್ ಬಂದ್ಬಿಟ್ಟು ನಮಗೆ ಫಸ್ಟ್ ವೇರ್ ಅಲ್ಲಿ ಅವ್ರಿಗೆ ಏನು ಅಂತಂದ್ರೆ ಒಂದು ಸಸಿಗೆ ಅವ್ರು ಬೆಳೆಸಿದ್ರೆ ಹಾ. ಆ ಮರ ಬದುಕಿತ್ತು ಅಂತಂದ್ರೆ 1 ವರ್ಷಕ್ಕೆ 35 ರೂಪಾಯಿ, ಓಕೆ, 2ನೇ ವರ್ಷಕ್ಕೆ 40 ರೂಪಾಯಿ, ಓಕೆ, 3ನೇ ವರ್ಷಕ್ಕೆ 50 ರೂಪಾಯಿ ಅಂತ ಕೊಡ್ತೀವಿ. ಓಕೆ. ಸೊ ಹುಟ್ಟಿವರೆಗೆ ಪ್ರತಿ ಸಸಿಗೆ 125 ರೂಪಾಯಿ ಆತರ ಎಲ್ಲ ಕೊಡ್ತೀವಿ. ಅಂದ್ರೆ ಈಗ ಟೋಟಲಿ ಒಂದು 125 ಅವ್ರಿಗೆ rupees ಅಷ್ಟು amount ನಾವು pay ಅಮೌಂಟ್ ನೀವು ಪಾಸ್ಬುಕ್ ಡೈರೆಕ್ಟ್ ಬೆನಿಫಿಷರಿ ಅಕೌಂಟ್ ಗೆ ನೀವು ಕೊಡ್ತೀರಾ. ಕಳ್ತೀವಿ. ಸೊ ಇದು ಬಂದ್ಬಿಟ್ಟು ರೈತರು ಮತ್ತೆ ಏನು ಅರಣ್ಯ ಇಲಾಖೆ ಇಬ್ರು ಒಂದು ಜಂಟಿ ಭಾಗಿತ್ವದಲ್ಲಿ ಹೌದು ಸರ್. ಅರಣ್ಯ ಕೃಷಿಗೆ ಅರಣ್ಯ ಕೃಷಿಗೆ ಈ ಒಂದು ಇದು ಸ್ಕೀಮ್ ಇದೆ. ಹೌದು ಸರ್. ಸೊ ಇದರಲ್ಲಿ ಒಂದು ಗಿಡಕ್ಕೆ 125 ರೂಪಾಯಿ ತರ ಸಿಗುತ್ತೆ. ಬಟ್ ಇಯರ್ ವೈಸ್ ಅವ್ರಿಗೆ ಅಮೌಂಟ್ amount ಅಂತ ಕೊಡ್ತೀವಿ. ಇದಾಗ್ತಾ ಹೋಗುತ್ತೆ. Yes sir. ಸೊ ಇನ್ನೊಂದು ಸ್ಕೀಮ್ ನೋಡಿದೆ ಸರ್, RSPD ಅಂತ ಅಂದ್ಬಿಟ್ಟು. ಸೊ ಈ ಒಂದು ಸ್ಕೀಮ್ ಬಗ್ಗೆ ಹೇಳ್ತೀರಾ ಸರ್? ಸರ್ ಇದು ಕೂಡ ಅದೇ ತರ ಸರ್, ಸೇಮ್ ಅದೇ ತರ. ಬಟ್ ಇವರಿಗೆ ಯಾವ ಒಂದು ಹಣ್ಣು ಆಯ್ತು, ಮರದ ಯಾವ್ದೇ ಆದ್ರೂ ಕೇಳಿ ಸರ್, ಸೇಮ್ ಅದೇ ತರ. ಸ್ಕೀಮ್ ಎರಡು ಒಂದೇನೆ, ಓಕೆ, ಬಟ್ ಹೆಸರು ಮಾತ್ರ ಬೇರೆ ಬೇರೆ ತರ ಬರ್ತದೆ. ಓಕೆ, ಅವ್ರಿಗೆ ಏನು ಬೇಕೋ ಮರಗಳು ಅದೇ ತರ ನಾವು ಕೊಡ್ತೀವಿ ಸರ್. ಓಕೆ. ಅಂದ್ರೆ ಈಗ ಅವ್ರಿಗೆ ಯಾವ ತರ ಗಿಡಗಳು ಬೇಕು ಅಂತಂದ್ರೆ ಮೊದಲೇ ಅವರು ನಿಮ್ಮ ಅರಣ್ಯ ಇಲಾಖೆಗೆ ಬಂದು ಅಪ್ಲಿಕೇಶನ್ ಕೊಟ್ಟು ಕೇಳಬೇಕು. ಆ ಒಂದು ನರ್ಸರಿನಲ್ಲಿ ಗಿಡ ರೆಡಿ ಆದ್ಮೇಲೆ ಗಿಡಗಳನ್ನ ತಗೊಂಡು ಹೋಗ್ಬೇಕು. ಹೌದು. ಸೊ ಆ ಒಂದು ಗಿಡಗಳಿಗೆ ರೇಟ್ ಎಲ್ಲ ಏನಿರುತ್ತೆ ಸರ್ ಈಗ? ಸರ್ ಒಂದು ಸಣ್ಣ ಬ್ಯಾಗ್ ಸೈಜ್ ಅಲ್ಲಿ ಇರುತ್ತೆ ಸರ್. ಓಕೆ, ಸಣ್ಣ ಬ್ಯಾಗ್ ನಿಂದ ಹಿಡಿದು ದೊಡ್ಡ ಬ್ಯಾಗ್ ಆದ್ರೆ ಕೆಲವೊಂದು ಮರಗಳು ಸ್ವಲ್ಪ ಜಾಸ್ತಿ ರೇಟು ಇರುತ್ತೆ. ಓಕೆ, 3 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 3 ರೂಪಾಯಿ, 5 ರೂಪಾಯಿ, 6 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಈ ತರ ಇದೆ ಓಕೆ. ಸರ್. ಗಂಧದ ಮರ ಆದ್ರೆ ಸ್ವಲ್ಪ ಜಾಸ್ತಿ ರೇಟ್ ಅಲ್ಲಿ ಇದೆ. ಓಕೆ. ಈಗ ಅರಣ್ಯ ಕೃಷಿ ಅಂದ್ರೆ ಯಾವೆಲ್ಲ ಮರಗಳನ್ನ ಜಾಸ್ತಿ ಇದ್ ಮಾಡ್ತಾರೆ ಸರ್? ಸರ್ ನಾವು ಶ್ರೀಗಂಧ ಕೊಡ್ತೀವಿ, ಓಕೆ, ತೇಗ ಕೊಡ್ತೀವಿ, ಓಕೆ, ಆಮೇಲೆ ನೇರಳೆ, ಕಕ್ಕೆ, ಓಕೆ, ಹೊಂಗೆ ಮರ, ತಪ್ಸಿ, ಓಕೆ, ಕಾಡು ಬಾದಾಮಿ, ಓಕೆ, ಬೂರುಗ ಮರ ಅಂತ ಓಕೆ, ಇಂತ ಸುಮಾರು ಇದಾವೆ ಮರಗಳಿದಾವೆ ಸರ್. ಓಕೆ. ಸುಮಾರು ಮರಗಳು ಕೊಡ್ತೇವೆ ನಾವು. ಸೊ ಇದೆಲ್ಲ ಬಂದ್ಬಿಟ್ಟು ನರ್ಸರಿನಲ್ಲಿ, ಅಂದ್ರೆ ನರ್ಸರಿ ಏನು ಸಿಗ್ತದೆ. ಅರಣ್ಯ ಇಲಾಖೆ ನರ್ಸರಿ ಇರುತ್ತೆ, ನಾವು ಸೊ ಅಲ್ಲಿ ಕೊಡ್ತೀವಿ ಸಿಗುತ್ತೆ. ಸರ್. ಹೌದು. ಸೊ ಇದು ಬಂದ್ಬಿಟ್ಟು ಜಿಲ್ಲಾವಾರು ಅರಣ್ಯ ನರ್ಸರಿಗಳಿರುತ್ತೆ. ಹೌದು ಸರ್. ನಮ್ಮ ತಾಲೂಕುವಾರು ನರ್ಸರಿಗಳೆಲ್ಲ ಇರ್ತವೆ ಸರ್. ಓಕೆ, ಆಯಾ ರೇಂಜ್ ಆಫೀಸ್ ಗಳಲ್ಲಿ ಒಂದೊಂದು ನರ್ಸರಿ ಇದ್ದೇ ಇರ್ತವೆ. ಓಕೆ, ಸೊ ಅಲ್ಲಿ ನಾವು ಬೆಳೆಸ್ಬಿಟ್ಟು ನಾವು ನರ್ಸರಿನ ಅಲ್ಲಿಂದ ಬೆಳೆಸಾದ್ಮೇಲೆ ನಾವು ಅರಣ್ಯ ರೈತರಿಗೆ ನಾವು ಕಳಿಸ್ಕೊಡ್ತೀವಿ ಸರ್. ಓಕೆ. ಸೊ ಈ ಒಂದು ಸ್ಕೀಮ್ ಬೇಕು ಅಂತಂದ್ರೆ ಅರಣ್ಯ ಇಲಾಖೆ ಏನೋ ಒಂದು ಕಾಂಟ್ಯಾಕ್ಟ್ ಮಾಡಬೇಕು. ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ. ಸೊ ನೀವು ಬಂದ್ಬಿಟ್ಟು ಮೈಸೂರು ವಲಯದಿಂದ ಬಂದಿದ್ದೀವಿ. ಓಕೆ, ಮೈಸೂರು ವಲಯದ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್? ಸರ್ ನಮ್ಮಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ರೇಂಜ್ ಆಫೀಸ್ ಬಂದ್ಬಿಟ್ಟು ಅಶೋಕ್ಪುರಂ ಅರಣ್ಯ ಭವನ, ಓಕೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮವ್ರು ಹೇಳ್ತಾರೆ. ಓಕೆ. ಅಂದ್ರೆ ಅಶೋಕ್ಪುರಂ ಮೈಸೂರಿಗೆ ಬರ್ಬೇಕು. ಮೈಸೂರಿಗೆ ಬರ್ಬೇಕು. ನಮ್ಮ ಮೈಸೂರು ತಾಲೂಕಿನಲ್ಲಿ ಮಾತ್ರ ಈ ಕಡೆ ಕೊಡ್ತೀವಿ ಸರ್. ಓಕೆ, ಬೇರೆ ಕಡೆ ಬೇರೆ ಬೇರೆ ತಾಲೂಕುಗಳಾದ್ರೆ ಓಕೆ, ಆಯಾ ತಾಲೂಕಿನಲ್ಲಿ ಕೇಳಿದ್ರು ಅರಣ್ಯ ಭವನದಲ್ಲಿ ಫಾರೆಸ್ಟ್ ಆಫೀಸಲ್ಲಿ ಕೇಳ್ತು ಅಂತಂದ್ರೆ ಓಕೆ, ಕೊಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು.